ಏನ್ ಮಾಡ್ತಿದ್ದೀರಾ? ಚಿಕ್ಕಿ ಹ್ಯಾಪಿ ನ್ಯೂ ಇಯರ್. ಓ ಸೋ ಸ್ವೀಟ್. ಹ್ಯಾಪಿ ನ್ಯೂ ಇಯರ್. ಅಕ್ಕ, ಈ ಟೈಮಲ್ಲಿ ನಾನು ಇಲ್ಲಿಗೆ ಬಂದು ತಪ್ಪು ಮಾಡಿದೆ ಅನಿಸ್ತಿದೆ. ಅಯ್ಯೋ ಇಲ್ಲ ಚಿಕ್ಕಿ, ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಇವಾಗ ಬನ್ನಿ ನನ್ನ ಜೊತೆ. ಎಲ್ಲಿಗೆ? ಸರ್ಪ್ರೈಸ್. ಬನ್ನಿ 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 ಬನ್ನಿ. ಗೊಂಬೆ ಚಂದು. ಅರೆ ಚಂದು, ನಿನಗೂ ನಿದ್ದೆ ಮಾಡೋಕ್ ಬಿಡ್ಲಿಲ್ವಾ ಇವಳು? ಅದೇನ್ ಕೇಳ್ತೀರಾ ಆತ, ನಿದ್ದೆಲ್ಲೂ ಸುಖ ಇದೆ ಅಂತ ಇವತ್ತೇ ಗೊತ್ತಾಗಿದ್ದು. ಚಂದು, ಓಕೆ ನೀವೆಲ್ಲ ಇಲ್ಲೇ ಇರಿ, ಎಲ್ಲೂ ಹೋಗ್ಬೇಡಿ. ಒಂದ್ ನಿಮಿಷ ಬಂದೆ. ಲೇ ಅಯ್ಯೋ, ಅದೇನು ಕಾದಿದ್ಯೋ ಏನೋ. ಇವಳು ಸರ್ಪ್ರೈಸ್ ಅಂದಾಗ್ಲೆಲ್ಲ ನನಗಂತೂ ಭಯ ಶುರು ಆಗ್ಬಿಡುತ್ತೆ. ಅತ್ತೆ, ನಿಮ್ಮ ಮನೇಲಿ ಯಾವಾಗಲೂ ಹೀಗೇನಾ? ಏನು ಮಾಡೋದು ಚಂದು, ಇವಳು ಹಠದ ಮುಂದೆ ನಮ್ಮ ಹಠ ಏನು ನಡೆಯಲ್ಲ. ಮತ್ತೇನು ಮಾಡಕ್ಕೆ ಹೋದ್ಲಪ್ಪ ಇವಳು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಜಾಗ ಬಿಡಿ ಜಾಗ ಬಿಡಿ. ಸರಿ, ಹಾಗಿದ್ರೆ ಕೇಕ್ ಕಟ್ ಮಾಡೋಣವಾ? ಅಕ್ಕ, ನಿಂಗೆ ಹೊಟ್ಟೆ ಹಸಿತದೆ ಅಂತ ಒಂದ್ ಮಾತು ಹೇಳಿದ್ರೆ ನಾನು ಏನಾದ್ರೂ ಬಿಸಿ ಬಿಸಿ ಮಾಡ್ಕೊಡ್ತಿದ್ನಲ್ವಾ? ಇದನ್ನ ಯಾಕೆ ತಿಂತೀಯ ನೀನು? ಚಿನ್ನು, ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದು ಹೀಗೇನೆ. ಕೇಕ್ ಕಟ್ ಮಾಡಿದ್ರೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ದಂಗೆ ಆಯ್ತು. ಯಾಕೆ, ಇದು ಸಂಪ್ರದಾಯನಾ? ಸಿದ್ಧಿ, ಹಾಗಲ್ಲ ಕಣೆ. ಇವಾಗ ನೋಡು, ಹಬ್ಬಕ್ಕೆಲ್ಲ ಸ್ವೀಟ್ಸ್ ಎಲ್ಲ ಪ್ರಿಪೇರ್ ಮಾಡ್ಬಿಟ್ಟು ಎಲ್ಲರಿಗೂ ಕೊಡ್ತೀವಲ್ಲ, ಹಾಗೇನೆ ಕೇಕ್ ಕಟ್ ಮಾಡಿ ಬಾಯಿ ಸಿಹಿ ಮಾಡ್ಕೊಂಡ್ರೆ ಇಡೀ ವರ್ಷ ಸಿಹಿಯಾಗಿರುತ್ತಂತೆ. ಓ, ಹಾಗಿದ್ರೆ ನಾನು ಶಾವ್ಗೆ ಪಾಯಸ ಮಾಡ್ತಿದ್ನಲ್ಲ. ಚಿನ್ನು, ಶಾವ್ಗೆ ಪಾಯಸನ ಚಾಕುನಲ್ಲಿ ಕಟ್ ಮಾಡೋಕ್ಕಾಗಲ್ಲಮ್ಮ. ಗೊಂಬೆ, ನೀನು ಇವಳಿಗೆ ಅರ್ಥ ಮಾಡಿಸೋ ಅಷ್ಟರಲ್ಲಿ ಈ ವರ್ಷ ಕಳೆದು ಮುಂದಿನ ವರ್ಷ ಬಂದ್ಬಿಡತ್ತೆ. ಓಕೆ ಓಕೆ, ಹೊಸ ವರ್ಷಕ್ಕೆ ನಮ್ಮನೆ ಗೆಸ್ಟ್ ಆಗಿ ಬಂದಿರೋ ಚಂದನ್ ಕೇಕ್ ಕಟ್ ಮಾಡಬೇಕು. ಓಕೆ. ಚಿನ್ನು, ಬಾಯಿ ತೆರೆಯೋದಕ್ಕೂ ಹೇಳ್ಕೊಡ್ಬೇಕಾ? ಆ ಮಾಡು. ಅಕ್ಕ ನಾನಾ? ನೀನೆ. ಆ ಮಾಡು. ಚಂದು, once again happy new year. ನೋಯತ್ತೆ ಎಷ್ಟು ನಿಮಿಷ. ಚಿನ್ನು, happy new year. ಹ್ಯಾಪಿ ನ್ಯೂ ಇಯರ್ ಚಂದು. ಓ, ಚಂದು ಪ್ಲೀಸ್ ತಿನ್ನಕ್ಕಾಗಲ್ವಾ? ಪ್ಲೀಸ್ ತಿನ್ನು. ಮೂತಿಗೆ ಮೆತ್ಬಿಡ್ತೀನಿ ನಿಮಗೆ. ಬೇಡ ತಿನ್ನು, ಬೇಡ ಬೇಡ. ಅರೆ ಪ್ಲೀಸ್ ಮಮ್ಮಿ, ಪ್ಲೀಸ್ ಸೇವ್ ಮೀ. ಅರೆ ಪ್ಲೀಸ್ ಚಂದು, ತಿನ್ಸು. ಚಂದು, ಬೇಡ. ದೇವ್ರೆ, ಈ ಮನೆಯವ್ರನ್ನೆಲ್ಲರನ್ನೂ ಹೀಗೆ ಸಂತೋಷವಾಗಿಟ್ಟಿರಪ್ಪ. ನನ್ನ ಅಕ್ಕ ಅವಳು ರಾಜ್ಕುಮಾರನ್ ಜೊತೆ ಯಾವಾಗಲೂ ಹೀಗೆ ನಗ್ನಗ್ತಾ ಇರಲಿ. ಐ ಲವ್ ಯು ಟು. ನಾನಂತೂ ಯಾವತ್ತೂ ಇಷ್ಟು ನಕ್ಕಿರ್ಲಿಲ್ಲ. ನಕ್ಕು ನಕ್ಕು ಸಾಕಾಯ್ತು. ನಾನು ಅಷ್ಟೇ ಕಣೆ, ಇಷ್ಟು ಜೋರಾಗಿ ನಕ್ಕು ಎಷ್ಟು ದಿನ ಆಗಿದ್ದು. ಎಷ್ಟು ಕಾಮಿಡಿ ಮಾಡ್ತೀಯೋ ನೀನು. ಈ ನಗು ಕಾರಣ ಚಂದು. ಚಂದು, ಇವತ್ತು ನೀನು ಇಲ್ಲಿ ಇರದೆ ಹೋಗಿದ್ದಿದ್ರೆ ಹತ್ರಲ್ಲಿ ಒಂದಿನ ಅನ್ನೋ ಹಾಗಿರ್ತಿದ್ವಿ ಅಷ್ಟೇ. ಇವತ್ತು ಇಷ್ಟೊಂದು ಸ್ಪೆಷಲ್ ಡೇ ಆಗುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಆಹಾ, ಬಲೆ ಇದ್ದೀರಾ ನೀವಿಬ್ರು. ನಾನು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಚಂದು ಉಳ್ಕೊಂಡಿದ್ದು, ಇಲ್ಲ ಅಂದ್ರೆ ಓಡೋಗ್ಬಿಡ್ತಿದ್ದ. ಏನೋ ರಿಕ್ವೆಸ್ಟಾ? ಗಂಟ್ಲು ಕಿತ್ತು ಹೋಗ ಕೂಕೊಂಡಿದ್ದು ರಿಕ್ವೆಸ್ಟಾ? ದೇವ್ರೆ, ಇನ್ನು ಸಿಟ್ಟು ಹೇಗಿರುತ್ತಪ್ಪ? ನನ್ನೊಬ್ಬನ್ನೇ ಕಾಪಾಡಪ್ಪ. ಚಂದು, ಅದ್ ರಿಕ್ವೆಸ್ಟೇ ಕಣೋ. ಒಂದ್ ಸ್ವಲ್ಪ ಸಿಟ್ಟು ಬಂತು, ಆದ್ರೂ ಅದ್ ರಿಕ್ವೆಸ್ಟೇ. ಅತ್ತೆ, ನಿಮ್ಮ ಮನೇಲಿ ರಿಕ್ವೆಸ್ಟ್ ಅನ್ನೋದಕ್ಕೆ ಇದೇ ಅರ್ಥನಾ? ಚಂದು, ಆಗಲ್ಲಪ್ಪ, ಇದೇ ತರ ನಗ್ತಾ ಇದ್ರೆ ರಾತ್ರಿ ಇಡೀ ಗೋವಿಂದ.
ನನಗಂತೂ ನಿದ್ದೆ ಬರ್ತಿದೆ, ನಾನು ಹೋಗಿ ನಿದ್ದೆ ಮಾಡ್ತೀನಿ. ನನಗೂ ನಿದ್ದೆ ಬರ್ತಾ ಇದ್ದಪ್ಪ, ನಾನು ಹೋಗಿ ಮಲ್ಕೋತೀನಿ. ಗೊಂಬೆ ನೀನು? ಅಕ್ಕ, ಇವ್ರಿಬ್ರು ಮಲ್ಗೋ ಹಾಗ ಕಾಣಿಸಿದ್ದಾರೆ. ಹಾ, ಇವತ್ತು ಇವ್ರಿಗಂತೂ ಜಾಗರಣೆ ಗ್ಯಾರಂಟಿ. ನಡಿ ನಾವು ಮಲ್ಕೊಳ್ಳೋಣ. ಅತ್ತೆ ನಿಜ ಹೇಳ್ಬೇಕು ಅಂದ್ರೆ ನಂಗೂ ತುಂಬಾ ನಿದ್ದೆ ಬರ್ತಾ ಇದೆ. ಚಂದು, ಇವಳು ಈ ರೀತಿ ಎಲ್ಲ ರಿಕ್ವೆಸ್ಟ್ ಮಾಡೋದ್ರಿಂದಾನೇ ಎಚ್ಚರಾಗಿರೋದು. ನಾವಿಬ್ರು ಹೋಗಿ ಮಲಗ್ತೀವಿ. ಅತ್ತೆ ಅತ್ತೆ ಮತ್ತೇನು ರಿಕ್ವೆಸ್ಟ್ ಮಾಡ್ಕೋಬೇಡಿ ಅಂತ ಹೇಳಿ ನಿಮ್ಮ ಮಗಳಿಗೆ. ಸ್ವಲ್ಪ ಕೈ ತೊಳ್ಕೊಂಬರ್ತೀನಿ. ಇಲ್ಲ ಇರಮ್ಮ, ನಾನು ಬರ್ತೇನೆ. ಬಾ. ಕುಮುದ, ನಮ್ ಚಂದನ್ನ ಈ ಮುಖ ನೋಡಿದ್ದೆ ನಾನು ಮೊದಲು ಕಣೆ. ಎಷ್ಟು ಸಂತೋಷವಾಗಿದ್ದಾನಲ್ವಾ? ಹೌದು ಕಣೆ, ಗೊಂಬೆ ಜೊತೆ ಅವ್ನು ಇಷ್ಟೊಂದು ತರಲೆ ಮಾಡ್ತಾನೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇವತ್ತೇ ನಾನು ನೋಡಿದ್ದು. ಅವರಿಬ್ರು ಜೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಗೊಂಬೆ ಚಂದನ್ಗೋಸ್ಕರನೇ ಹುಟ್ಟಿದಳೇನೋ ಅನ್ಸುತ್ತೆ. ಅವರಿಬ್ರು ಮೇಡ್ ಫಾರ್ ಈಚ್ ಅದರ್. ನನ್ನ ದೃಷ್ಟಿನೇ ತಾಗತ್ತೆ ಅನ್ಸುತ್ತೆ. ನಾನು ಇದನ್ನೇ ಅನ್ಕೊಂಡೆ, ನೀನೇ ಹೇಳ್ಬಿಟ್ಟೆ ನೋಡು. ಬೆಳಗ್ಗೆ ಎದ್ದಿದ ತಕ್ಷಣ ಅವ್ರಿಗೆ ದೃಷ್ಟಿ ತೆಗೆಯೋಣ. ಯಾವ ಕೆಟ್ಟ ದೃಷ್ಟಿನೂ ಅವ್ರ ಮೇಲೆ ಬೀಳಬಾರ್ದು. ಚೆನ್ನಾಗಿರೋರು ಕಂಡ್ರೆ ಕೆಟ್ಟ ಕಣ್ಣೆ ಜಾಸ್ತಿ ಕಣೆ. ಆದರೂ ನನ್ನ ಮಗಳು ಗ್ರೇಟ್. ನಾನು ಹುಡುಕಿದ್ರು ಇಷ್ಟು ಒಳ್ಳೆ ಗಂಡನ್ನ ಹುಡ್ಕಕ್ಕಾಗ್ತಿತ್ತೋ ಇಲ್ವೋ, ನನ್ನ ತಲೆ ಮೇಲೆ ಇದ್ದಿದ್ದ ಭಾರನ ನನ್ನ ಮಗಳು ಇಳಿಸ್ಬಿಟ್ಲು ಕಣೆ. ಆಯ್ತಮ್ಮ, ಆಯ್ತು, ಬಾಯಿಗೆ ನಿದ್ದೆ ಮಾಡೋಣ. ಚಂದು, ಚಂದು, ಈ ಕ್ಷಣ ಹೀಗೇ ಇರಬೇಕು ಅಂತ ಅನಿಸ್ತಿದೆ ಕಣೋ. ನಮ್ಮಿಬ್ರನ್ನ ದೂರ ಮಾಡೋದಕ್ಕೆ ಆ ಸೂರ್ಯ ಹುಟ್ಟಲೇಬಾರ್ದು. ನಾವಿಬ್ರು ಯಾವಾಗಲೂ ಹೀಗೆ ಅಂಟ್ಕೊಂಡು ಕೂತಿರ್ಬೇಕು. ಈ ಸುಖ ಇದ್ರೆ ಬೇರೆ ಏನೂ ಬೇಡ ಅನಿಸ್ತಿದೆ ಅಲ್ವಾ? ಇಲ್ಲಪ್ಪ, ನನಗಿನ್ನೇನೋ ಬೇಕು ಅನಿಸ್ತಿದೆ. ಏನೇನೇನೇನೇನು ಅನ್ಸುತ್ತೆ? ಏನಿಲ್ಲ ಕಣೆ, ಈಗಿರೋ ರಾತ್ರಿ ಕಳೆದು ಹೊಸ ಬೆಳಕಾಗಬೇಕು. ಹೊಸ ಬೆಳಕು ನಮಗೆ ಹೊಸ ಜೀವನ ಕೊಡಬೇಕು, ಹೊಸ ಆಸೆ ತರಬೇಕು, ಹೆಚ್ಚು ಪ್ರೀತಿ ಹುಟ್ಟಬೇಕು. ನಮ್ಮ ಸಂಬಂಧ ಇನ್ನೂ ಗಟ್ಟಿ ಆಗ್ತಾ ಹೋಗಬೇಕು. ಸಂಬಂಧ ಪ್ರೀತಿಯಿಂದ ಮದುವೆ ಅನ್ನೋ ಬಂಧಕ್ಕೆ ತರಬೇಕು. ನಾವಿಬ್ರು ಒಟ್ಟಿಗೆ ಬಾಳ್ಬೇಕು, ಜೊತೆ ಜೊತೆಯಾಗಿ ನಗ್ಬೇಕು. ಏನೇ ಹಾಗೆ ನೋಡ್ತಾ ಇದೀಯಾ? ಬೇರೆ ಏನೂ ಮಾತಾಡಬೇಡ, ನೀನು ಹೇಳ್ತಾ ಹೋಗು, ನಾನು ಕೇಳಿಸ್ಕೋತೀನಿ. ಕೇಳಿಸ್ಕೊಳಕ್ ಎಷ್ಟು ಹಿತವಾಗಿದೆ ಗೊತ್ತಾ ಚಂದು? ಹೋಗೆ, ನೀನು ಹೀಗೆ ನೋಡ್ತಾ ಇದ್ರೆ ಮಾತೇ ಬರಲ್ಲ ನನಗೆ. ಪ್ಲೀಸ್ ಕಣೋ, ತುಂಬಾ ದಿನಗಳ ಮೇಲೆ ರೊಮ್ಯಾಂಟಿಕ್ ಆಗಿದೆಯಾ. ನಿನ್ನ ಮಾತು ಕೇಳಿಸ್ಕೊಳ್ಳೋದಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಯಾಕೆ, ನಿನಗೇನು ಕನ್ಸಿಲ್ವಾ? ನನ್ನ ಕನ್ಸು ಬಗ್ಗೆ ಬಿಡು. ನಮ್ಮಿಬ್ರು ಮದುವೆ ಹೇಗಾಗಬೇಕು ಅಂದರೆ, ಹಿಂದೆ ಯಾರೂ ಮಾಡಿರಬಾರ್ದು, ಮುಂದೆ ಯಾರೂ ಮಾಡೋದಕ್ಕಾಗಬಾರ್ದು. ಹಾಗೆ ಧಾಮ್ ಧೂಮ್ ಅಂತ ಮಾಡಬೇಕು. ಐ ಅಬ್ಜೆಕ್ಟ್. ನನಗೆ ಈ ಆಡಂಬರ ಎಲ್ಲ ಇಷ್ಟನೇ ಇಲ್ಲ. ಸಿಂಪಲ್ ಆಗಿ ಮದುವೆ ಆಗೋಣ, ಧಾಮ್ ಧೂಮ್ ಅಂತ ಜೀವನ ಮಾಡೋಣ. ಚಂದು, ಒಂದು ದೊಡ್ಡ ಫಾರ್ಮ್ ಹೌಸ್ ತಗೋಬೇಕು ಕಣೋ. ಆ ಫಾರ್ಮ್ ಹೌಸ್ ಒಳಗಡೆ ಒಂದು ದೊಡ್ಡ ಗಾಜಿನ ಮನೆ, ಆ ಗಾಜಿನ ಮನೆ ಮುಂದೆ ಒಂದು ಲಾನ್, ಆ ಲಾನ್ ಮುಂದೆ ಕಾರಂಜಿ. ಆ ಕಾರಂಜಿನ ನೀರಿನ ಜುಳು ಜುಳು ಶಬ್ದ ಕೇಳಿಸ್ತಿರ್ಬೇಕು. ಆ ಲಾನಲ್ಲಿ ನಾನು ನೀನು ಹೀಗೆ ಪ್ರೀತಿಯಿಂದ ಒಬ್ರಿಗೊಬ್ರು ಅಂಟ್ಕೊಂಡು ಕೂತಿರ್ಬೇಕು. ಹೇ, ಆಮೇಲೆ ಒಂದು ಫಸ್ಟ್ ಕ್ಲಾಸ್ ಟೆನ್ನಿಸ್ ಕೋರ್ಟ್ ಇರಬೇಕು. ಏನು, ಟೆನ್ನಿಸ್ ಕೋರ್ಟಾ? ಅದ್ಯಾಕೆ? ಯಾಕೆ ಅಂದ್ರೆ ನಮ್ಮ ಮಗಳು ಅಲ್ಲಿ ಟೆನ್ನಿಸ್ ಆಡೋದಕ್ಕೆ. ಹಾ, ಆಮೇಲೆ ಆಮೇಲೆ ನೆಟ್ ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದು ಕ್ರಿಕೆಟ್ ಪಿಚ್.
ಅದ್ರ ಪಕ್ಕದಲ್ಲೇ. ಕ್ರಿಕೆಟ್ ಪಿಚ್ಚ ಅಲ್ಲಿ ಯಾರು ಆಡ್ತಾರೆ? ನಿಮ್ಮಪ್ಪನ? ತಂದು ನಮ್ಮ ಮಗ ಆಡೋದಕ್ಕೆ. ಆಮೇಲೆ ಅದ್ರ ಪಕ್ಕದಲ್ಲೇ ಇನ್ನೊಂದು. ಲೇ, ಎರಡೆರಡು ಮಕ್ಕಳು ಸಾಕಮ್ಮ ನನಗೆ. ಪ್ಲೀಸ್ ಕಾಣೋ, ನನಗೆ 2 ಮಕ್ಕಳು ಸಾಕಾಗೋದಿಲ್ಲ. ಅಟ್ಲೀಸ್ಟ್ ಅರ್ಧ ಡಜನ್ ಸಾಕು. ಯಾಕೆ? ವಾಲಿಬಾಲ್ ಟೀಮ್ ಮಾಡೋದಕ್ಕ? 2 ಮಕ್ಕಳು ಸಾಕು. ಆರ್ತಿಗೊಬ್ರು, ಕೀರ್ತಿಗೊಬ್ರು. ತಂದು ಬರ್ತಾ ಬರ್ತಾ ಚಿನ್ನು ಥರ ಆಡ್ತಿದ್ಯಾ. ಈಗಿನ ಜನ್ರೇಷನ್ ಹುಡುಗ ನೀನು ಫಾಸ್ಟ್ ಆಗಿರ್ಬೇಕು. ಅಷ್ಟೊಂದು ಫಾಸ್ಟ್ ಇದ್ರೆ ಆಕ್ಸಿಡೆಂಟ್ ಆಗೋದು ಜಾಸ್ತಿ. ನಿಧಾನವೇ ಪ್ರಧಾನ. ಚಂದು, ಹೀಗೆ ನಿನ್ ಮುದ್ದಾಗಿ ಮಾತಾಡ್ತಿರೋದು ನೋಡ್ತಿದ್ರೆ ನಿನ್ ಮಾತು ಕೇಳ್ಕೊಂಡೇ ಪ್ರಾಣ ಬಿಡ್ಬೇಕು ಅಂತ ಅನ್ಸ್ತಿದೆ. ನೋಡು, ಈ ಡೈಲಾಗು ನಂದು. ಕೊಲ್ಲು ಹುಡುಗಿ ಒಮ್ಮೆ ನನ್ನ, ಹಾಗೆ ಸುಮ್ಮನೆ. ಇವಾಗ ಮಳೆ ನಿಂತು ಕಾಲ ಬದಲಾಗೋಗಿದೆ. ಈ ಡೈಲಾಗು ಹುಡುಗಿರ್ದು. ಕೊಲ್ಲು ಹುಡುಗ ಒಮ್ಮೆ ನನ್ನ, ಹಾಗೆ ಸುಮ್ಮನೆ. ನೋಡಿದ್ಯಾ, ಮನೆಗೆ ಹೋಗ್ತೀನಿ ಅಂತ ಹೇಳ್ತಿದ್ದೆ. ಮನೆಗೆ ಹೋಗಿದ್ದಿದ್ರೆ ಇದೆಲ್ಲ ಮಿಸ್ ಆಗ್ತಿತ್ತಾ? ನನಗಿಂತ ನೀನೇ ಸ್ವಲ್ಪ ಜಾಸ್ತಿ ಮಿಸ್ ಮಾಡ್ಕೋತಿದ್ದೆ ಅಂತ ಅನಿಸ್ತಿದೆ. ನಾನು ಸಿಟ್ಟು ಮಾಡ್ಕೊಂಡಿದ್ದಕ್ಕೆ ತಾನೆ ನೀನು ಉಳ್ಕೊಂಡಿದ್ದು. ನೋಡಿದ್ಯಾ, ನನ್ನ ಸಿಟ್ಟು ಎಂತ ಒಳ್ಳೆ ನೆನಪುಗಳನ್ನ ಕಟ್ಕೊಡ್ತಿದೆ. ಚಂದು, ಅಲ್ಲಿ ನೋಡು, 2 ನಕ್ಷತ್ರಗಳು. ಅದನ್ನ ನೋಡಿದ್ರೆ ನಿನ್ಗೇನ್ ಅನ್ಸ್ತಿದೆ? ಏನು ಅನ್ನಿಸ್ತಿದೆ? ಜಸ್ಟ್ ಮಿನುಗ್ತಾ ಇದೆ ಅಷ್ಟೆ. ಆ 2 ನಕ್ಷತ್ರಗಳು ನಾವಿಬ್ರು ಅಂತ ಅನಿಸ್ತಿದೆ. ಒಂದು ನೀನು, ಇನ್ನೊಂದು ನಾನು. ಇಡೀ ಆಕಾಶದಲ್ಲಿ ನಾವಿಬ್ರೆ. ಆ 2 ನಕ್ಷತ್ರಗಳ ಮಧ್ಯೆ ಇನ್ನೊಂದು ನಕ್ಷತ್ರ ಬಂದ್ರೆ